ಕೊನೆಗೂ ಪ್ರತ್ಯಕ್ಷನಾದ ಪ್ರಜ್ವಲ್ ರೇವಣ್ಣ. ಇಷ್ಟು ದಿನ ಆಗಿ 1 ತಿಂಗಳಾದ ಮೇಲೆ ಇಷ್ಟು ದಿನ ಇಷ್ಟೆಲ್ಲ ನಡೀತು, ವೀಡಿಯೋ ಮಾಡಲಿಕ್ಕೆ ಸಮಯ ಸಿಕ್ಕಲಿಲ್ಲ ಪ್ರಜ್ವಲ್ ರೇವಣ್ಣಂಗೆ. ಇವಾಗ ವೀಡಿಯೋ ಮಾಡಿ ನಾನು ದೊಡ್ಡ ಸಂಭಾವಿತ ಅನ್ನೋ ಥರ ಹೇಳ್ಕೊಂಡಿದ್ದಾನೆ. ವೀಡಿಯೋ ಮಾಡಿದ್ಯಾರೋ ಅಪರಾಧ ಆಗಿರ್ಬೋದು, ಆದರೆ ಕೃತ್ಯ ಮಾಡಿದ್ದು ಸತ್ಯ ಅಲ್ವಾ? ಪಿತೂರಿ ಮಾಡಿದ್ದಾರೆ ಅನ್ನುವಂಥ ನೀವು ಪಿತೂರಿ ಮಾಡುವಾಗ ನೀವೆಲ್ಲಿ ಸತ್ತು ಹೋಗಿದ್ದೀರಿ? ಜೀವಂತ ಇದ್ರಿ ತಾನೇ ಈ ಪ್ರಪಂಚದ ಮೇಲೆ. ಪಿತೂರಿ ಮಾಡಿದರೆ, ನೀವು ಕೃತ್ಯ ಮಾಡಿದರೆ ಅದಕ್ಕೆ ಅವರು ಅದನ್ನು ಬಳಸ್ಕೊಂಡ್ರು. ರಾಜಕೀಯವಾಗಿ ಬಳಸ್ಕೊಂಡೋದಕ್ಕಿಂತ ಮಾಡಿದ್ದು ನಿಮ್ಮ ತಪ್ಪು ತಾನೆ. ಅದರದ್ದು ವೀಡಿಯೋ ಮಾಡಿಕೊಂಡು ಅವ್ರನ್ನೆಲ್ಲ ಬೆದರಿಸಿದ್ದು ಅಥವಾ ಏನೋ ಮಾಡಿದ್ದೀರಿ, ಅದು ತನಿಖೆಯಲ್ಲಿ ಇದಾಗುತ್ತೆ. ಏನೋ ಮಾಡಿದ್ರಿಂದನೇ ನೀವು ವೀಡಿಯೋ ಮಾಡ್ಕೊಂಡಿದ್ದೀರಿ. ಇಲ್ಲಾಂದರೆ ವೀಡಿಯೋ ಬೇರೆಯವ್ರು ಬಂದು ನಿಮ್ಮ ಖಾಸಗಿ ಕ್ಷಣದಲ್ಲಿ ಬೇರೆಯವ್ರು ಬಂದು ವೀಡಿಯೋ ಮಾಡುವಷ್ಟು ನಿಮಗೆ ಸೆಕ್ಯೂರಿಟಿ ಇಲ್ವಾ? ಒಬ್ಬರು ಸಂಸದರಾಗಿ ನೀವು ಅದೆಲ್ಲ ಮಾಡಿ ಆದ ನಂತರ ಇವಾಗ ವೀಡಿಯೋ ಮಾಡಿಕೊಂಡು ಇದು ಮಾಡೋದಲ್ಲ. ಫಸ್ಟ್ ಬಂದು ನೀವು ಪ್ರೂವ್ ಮಾಡಬೇಕಿಲ್ಲಿ. ನೀವು ಅದು ಏನೇನೋ ಮಾಡ್ಕೊತೀರಿ. ಇಲ್ಲಿದು ನ್ಯಾಯಾಂಗ ವ್ಯವಸ್ಥೆಯೂ ಅಷ್ಟೇ ಇದಿದೆ. ನೀವು ಹಣ ಇದ್ದವರು ಈ ಕೇಸನ್ನು ಹೇಗೋ ಚಿರ್ತಿ ಅದನ್ನು ಏನು ಮಾಡ್ತೀರಿ, ಇದು ನಾವು ಮಾಡಿದ್ದಲ್ಲ, ಇದು ಒಪ್ಪಿಗೆಯಿಂದ ಆಗಿದ್ದು ಅಂತ ಹೇಳಿ ಬೇಲ್ ತಗೊಂಡು ಆರಾಮಾಗಿರ್ತೀರಿ. ಅದರಲ್ಲಿ ಏನೂ ಇದಿಲ್ಲ. ಇದು ಜನಸಾಮಾನ್ಯನಾದರೆ ಅವನು ಇಷ್ಟರೊಳಗಡೆ ಜೈಲಲ್ಲಿ ಕೊಳೆಯೋ ಥರ ಮಾಡಿಬಿಡ್ತಾಯಿದ್ರು. ಆದರೆ ನಿಮ್ಮನ್ನು ಆ ಥರ ಮಾಡಲಿಕ್ಕಾಗಿಲ್ಲ. ಯಾಕಂದ್ರೆ ಹಣ ಇದೆ, ಬಲ ಇದೆ, ರಾಜಕೀಯ ಇದೆ. ಅದ್ರಾಗ ಬಂದು ನಾನು ಮಾಡಿಲ್ಲ, ನಾನು ಹಾಗಲ್ಲ, ನಾನು ಹೀಗಲ್ಲ ಅನ್ನೋದಕ್ಕಿಂತ ಮೊದಲು ಬಂದು ಇಲ್ಲಿ ಮಾತಾಡಬೇಕು. ಇವಾಗ ಮತ್ತೆ ಏನಕ್ಕೆ ಟೈಮ್ ತಗೊಳ್ಳೋದು? 31 ತನಕ ಬರಬೇಕು. ಇವಾಗ ಬಂದು ಅದನ್ನು ಏನು ಎತ್ತ ಅನ್ನೋದನ್ನು ಇಲ್ಲಿ ನ್ಯಾಯಾಂಗ ನಿರ್ಧಾರ ಮಾಡಬೇಕು. ಓಕೆ. ಇನ್ನು ಏನು ಸಂತ್ರಸ್ತರು ಅದರಿಂದ ನೋವು ಅನುಭವಿಸಿದವರು ಅವರು ಹೊರಗೆ ಇದು ಬಂದು ಹೇಳ್ತಾರೋ ಅಥವಾ ಇವ್ರ ವಿರುದ್ಧ ಸಾಕ್ಷಿ ಹೇಳ್ತಾರೋ ಇಲ್ಲ, ಅದು ಗೊತ್ತಿಲ್ಲ. ಯಾಕೆಂದರೆ ಇವರು ಬಲಾಢ್ಯರಾಗಿರೋದ್ರಿಂದ ಅದಕ್ಕೆ ಏನೆಲ್ಲ ಮಾಡ್ತಾರೋ ಇನ್ನು ಗೊತ್ತಿಲ್ಲ. ಇನ್ಯಾರ್ಯಾರು ಸಿಡಿ ಇಟ್ಕೊಂಡು ಅವ್ರನ್ನೇನೇನು ಬೆದರಿಸಿ ಏನೇನು ಮಾಡ್ತಾರೆ ಅನ್ನೋದು ಇನ್ನೂ ಅದು ಹೊರಗಡೆ ಬರುವುದಿಲ್ಲ. ಅದು ಏನೇನೋ ಆಗುತ್ತೆ ಈ ಕೇಸ್. ಅದನ್ನು ಬಿಟ್ಟು ಹಾಕಿ, ಏನು ಬೇಕಾದರೂ ಆಗಲಿ ಕೇಸು. ಆದರೆ ಇದಕ್ಕೊಂದು ನ್ಯಾಯ ಸಿಕ್ಕಲಿ. ಸಾಮಾನ್ಯನಿಗೊಂದು ನ್ಯಾಯ, ಸಂಸದ ಅಥವಾ MP ಆದ ತಕ್ಷಣ ಅವನಿಗೊಂದು ನ್ಯಾಯ, ಅಥವಾ ಯಾವುದೋ ಒಂದು ಕುಟುಂಬದವನು ಅಂದ ತಕ್ಷಣ ಒಂದು ನ್ಯಾಯ ಆಗೋದಲ್ಲ. ಸಂಭಾವಿತನ ಥರ ವೀಡಿಯೋ ಮಾಡೋದಾಗಿದ್ದರೆ ಇಷ್ಟು ದಿನ ಬೇಕಾಗಿಲ್ಲಲ್ಲ, 31 ದಿನ ಬೇಕಾಗಿಲ್ಲ. ಮೊದಲೇ ವೀಡಿಯೋ ಮಾಡಿ ಈ ಥರ ನಾನು ಮಾಡಿಲ್ಲ, ನಾನು ಬರ್ತೀನಿ ಅಂಥೇಳಿ 1 ವಾರ 10 ದಿನದಲ್ಲಿ ಬಂದು ಅಟೆಂಡ್ ಆಗಬೇಕಿತ್ತು. ಈ ಕೇಸ್ ನಡೆದು ಇಲ್ಲೆಲ್ಲ ಇದಾಗಿ ಇವಾಗೆಲ್ಲ ಸ್ವಲ್ಪ ತಂಡ ಆಯಿತು, ಜನ ಎಲ್ಲ ಮರಿತಾರೆ. ಇನ್ನು ನಾವು ಏನಾದ್ರು ಒಂದು ಸುಳ್ಳು ಹೇಳಿ ಕೇಸಲ್ಲಿ ಬಚಾವ್ ಆಗ್ಬೋದು ಅಂತ ಗೊತ್ತಾದ ಮೇಲೆ ವೀಡಿಯೋ ಮಾಡೋಕ್ಕೆ ಹಿಡಿದಿರು. ಯಾವ ಸೀಮೆಯ ರಾಜಕಾರಣಿಗಳು ಅಂಥವ್ರು, ಎಂಥ ದೇವೇಗೌಡರ ಕುಟುಂಬದಲ್ಲಿ ಅದು ಹೇಗೆ ಇದ್ದಿರಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಇನ್ನು ಬಂದು ಮತ್ತೆ ಅದಕ್ಕೆ ಸಜೆಷನ್ ಕೊಡ್ತಾ ಇದ್ದೀರಿ. ಅದು ಬಿಟ್ಬಿಟ್ಟು ಬಂದು ಇದು ಮಾಡಬೇಕು. ಸಾಮಾನ್ಯ ಜನ ಹಾಗೂ ಸಾಮಾನ್ಯರು ಮಾಡೋದು ಸತ್ಯ ಮಾಡ್ತಾರೆ. ಯಾಕೆಂದರೆ ಸಾಮಾನ್ಯರಿಗೆ ತುಂಬ ಅವಶ್ಯಕತೆ ಉಂಟಿರುತ್ತೆ. ಕೆಲವೊಂದು ಸತಿ ಹಣದ ಅವಶ್ಯಕತೆ, ಏನೇನೋ ಸಮಸ್ಯೆಯಿಂದ ಕೆಲವೊಂದು ಸತಿ ತಪ್ಪು ದಾರಿ ಹಿಡಿತಾರೆ. ಆದರೆ ನಿಮ್ಮಂಥವ್ರಿಗೆ ಎಲ್ಲದೂ ಇದೆ. ಹುಟ್ಟಿದಾಗನೂ ಶ್ರೀಮಂತಿಕೆ ಇದೆ. ಆದರೆ ಯಾಕೆ ತಪ್ಪು ದಾರಿ ಹಿಡಿದ್ರಿ? ಇದೆಲ್ಲ ಆದ ನಂತರ ಮತ್ತೆ ಕತೆ ಹೇಳೋದಲ್ಲ, ಬಂದು ಎದುರಿಸ್ಬೇಕು. ಏನು ಸಂತ್ರಸ್ತರಾಗಿದ್ರಲ್ಲ ಅವ್ರಿಗೆ ನ್ಯಾಯ ಕೊಡಬೇಕು. ಯಾರಿಗೆ ಅನ್ಯಾಯ ನೀವು ಮಾಡಿದ್ದೀರಿ ಅದು ಅವರಿಗೆ ನ್ಯಾಯ ಸಿಕ್ಕಬೇಕು. ನ್ಯಾಯಾಂಗದಿಂದ ಇವು ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದೇ ನನ್ನ ಆರೈಕೆ. ಅದು ಬಿಟ್ಟು ಈ ವಿಡಿಯೋ ಮಾಡ್ಕೊಂಡು ಹೇಳೋಕ್ಕೊಂದು ಎಲ್ಲೋ ಇದ್ಕೊಂಡು ಎಲ್ಲಿದ್ದೀನಿ ಅನ್ನೋ ಇದಿಲ್ಲದೇ ಒಂದು ಜನಪ್ರತಿನಿಧಿಗಳ ಪಾಸ್, MP ಅವರಿಗೆ ಪಾಸ್ ಕೊಡ್ತಾರೆ, ಅದನ್ನು ಪಾಸ್ಪೋರ್ಟನ್ನು ತಗೊಂಡು ಎಲ್ಲಿದ್ದೀನಿ ಏನಿಲ್ಲ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ತಿರುಗಾಡ್ತಾ ಇದ್ರಿ. ಇಷ್ಟು ದಿನ ಬೇಕಾಗಿಲ್ಲ ವೀಡಿಯೋ ಮಾಡೋಕ್ಕೆ. ಅದು ನಿಮ್ಮ ಆತ್ಮಸಾಕ್ಷಿ. ದೇವರನ್ನು ನಂಬ್ತೀರಿ, ನಿಮ್ಮ ತಂದೆಯವರು ನೀವೆಲ್ಲ ದೊಡ್ಡದಾಗಿ ದೇವ್ರ ಭಕ್ತರು ಅಂತ ಹೇಳ್ತೀರಲ್ಲ, ನಿಮ್ಗೊಂಚೂರು ಆತ್ಮಸಾಕ್ಷಿ ಇರಲಿ. ಎಲ್ಲೋಯ್ತು ನಿಮ್ಮ ಆತ್ಮಸಾಕ್ಷಿ ಇಲ್ವ ನಿಮ್ಮಂಥವ್ರಿಗೆ? ಅದು ಹೇಗೆ ದೇವ್ರನ್ನ ಪೂಜೆ ಮಾಡ್ತೀರಿ? ದೇವ್ರ ಹತ್ರ ಹೋಗಿ ನಿಂತ್ಕೊಂಡಾಗ ನೀವು ಮಾಡಿದ ತಪ್ಪು ಅನಿಸೋದಿಲ್ವಾ? ಆ ಹೆಣ್ಮಕ್ಳ ಜೊತೆ ಎಲ್ಲ ಇದು ಮಾಡಿ ಅದನ್ನು ವೀಡಿಯೋ ಮಾಡಿ ಅವ್ರನ್ನ ಬೆದರಿಸಿದ್ದು, ಅಥವಾ ವೀಡಿಯೋ ಮಾಡಿದ್ದೀರಿ, ಆ ಹೆಣ್ಮಕ್ಳ ಜೊತೆ ಇದು ಮಾಡಿದಿರಿ, ಏಜ್ ಇದೆ, ಮದುವೆ ಆಗಿ ಅನುಭವಿಸ್ಬೋದು. ಯಾರ್ಯಾರನ್ನೋ ಬಳಸ್ಕೊಂಡು ಏನೇನೋ ಮಾಡಿಕೊಂಡು ಅದು ವೀಡಿಯೋ ಮಾಡಿಕೊಂಡೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಆತ್ಮಸಾಕ್ಷಿ ಇಲ್ವಾ? ನಾವು ಒಂದು ಸತಿ ಕೆಟ್ಟದ್ದನ್ನು ನೋಡ್ರೆ ದೇವ್ರ ಮುಂದೆ ಹೋದಾಗ, ಅಯ್ಯೋ ನಾ ಕೆಟ್ಟದ್ದು ಮಾಡಿದೆ ದೇವರೇ ಕ್ಷಮೆ ಮಾಡಬೇಕು, ಅಯ್ಯೋ ಹೇಗೆ ಮಾಡೋದು, ಇನ್ನೊಂದು ಸತಿ ಮಾಡಬೇಕಾದ್ರೆ 50 ಸತಿ ಯೋಚನೆ ಮಾಡ್ತೀವಿ. ನೀವೇನು ಮಾಡ್ತಿದ್ದೀರಿ? ಯಾವ ದೇವರು? ದೇವರೆಲ್ಲ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀರಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ಕೊತೀನಿ. ಇದು ಬಂದ ನಂತರ ಈ ಕೇಸನ್ನು ಆಟ, ಡ್ರಾಮಾ ಇನ್ನೂ ಏನೇನೋ ಇದೆ, ಅದನ್ನು ನೋಡೋ ಕರ್ಮ ಕರ್ನಾಟಕದ ಜನರಿಗಂತೂ ಇದೆ. ಏನೂ ಮಾಡೋದಕ್ಕಾಗೋದಿಲ್ಲ, ನಾವು ಅನುಭವಿಸಲೇಬೇಕು. ನಮ್ಮ ಕರ್ಮ ಅದು. ಯಾಕೆಂದರೆ ಈ ದೇಶದ ಪರಿಸ್ಥಿತಿ ಹೀಗೆ. ಯಾಕೆಂದರೆ ಕಾನೂನಲ್ಲಿ ಯಾವುದೇ ಕೇಸಿಗೂ ಹಾಗೆ ಅದು ಸಡನ್ನಾಗಿ ಶಿಕ್ಷೆ ಆಗೋದಿಲ್ಲ. ವರ್ಷಾನುಗಟ್ಟಲೆ ಹೋಗುತ್ತೆ. ಕೊಲೆ ಮಾಡಿದವನು ಕೊಲೆ ಮಾಡಿ ನೋಡಿ ಸಾಕ್ಷಿ, ವೀಡಿಯೋ ಸಾಕ್ಷಿ ಇದ್ದರೂ ಅವನಿಗೆ ಬೇಲ್ ಕೊಡ್ತಾರೆ.
ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂದು ಈ ಕೇಸೆಲ್ಲ ಯಾವ ಲೆಕ್ಕ? ಈ ಕೇಸ್ ಆರಾಮಾಗಿ ನುಳ್ಚ್ಕೊಂಡು ಹೋಗ್ತಾರೆ ಇವು. ಇದೇನು ದೊಡ್ಡ ಕೇಸ್ ಆಗೋದಿಲ್ಲ. ಇದೇನು ನಾವು ತಗೊಂಡು ಅವ್ರನ್ನ ಹಾಕ್ತಾರೆ, ಒಂದು ವಾರನೋ 15 ದಿನ ಜೈಲಿಗೆ ಹೋದಂಗೆ ಮಾಡುತ್ತಾರೆ, ಆಮೇಲೆ ಬೇಲ್ ತಗೊಂಡು ಆರಾಮಾಗಿರ್ತಾರೆ. ಆ ಕೇಸನ್ನೆಲ್ಲ ಹೆಂಗೋ ಮಾಡಿ ಬದಲಾಯಿಸೋ ಶಕ್ತಿ ಅವರಿಗಿದೆ, ಮಾಡ್ಕೊತಾರೆ. ಯಾಕೆಂದರೆ ನಮ್ಮ ನ್ಯಾಯಾಂಗದಲ್ಲಿ ತಪ್ಪು ಮಾಡಿದವ್ರಿಗೆ ತಪ್ಪಿಸ್ಕೊಳ್ಳೋಕೆ 1000 ದಾರಿ ಇದೆ. ಒಂದೇ ಒಂದು ಬೇಕಾಗಿರೋದೇನಂದ್ರೆ ಹಣ ಒಂದಿದ್ದರೆ ನೀವು ಯಾವ ಜಾಗದಲ್ಲಿ ಏನು ಕೊಲೆ ಎದುರುಗಡೆ ಪೊಲೀಸರ ಎದುರುಗಡೆ ಕೊಲೆ ಮಾಡಿಯೂ ನೀವು ಆರಾಮಾಗಿ ತಪ್ಪಿಸ್ಕೊಂಡು, ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಷ್ಟು ನಿಧಾನವಾಗಿ ಆಗುವಂಥ ನ್ಯಾಯ ಪ್ರಕ್ರಿಯೆಗಳು ಎಲ್ಲ ಅಪರಾಧಿಗಳಿಗೆ ಒಂದು ರಹದಾರಿಯಾಗಿದೆ. ಕೊಲೆ ಮಾಡಿಯೂ ತಪ್ಪಿಸ್ಕೊಂತೂ ಹೋಗ್ತಾ ಇರ್ತಾರೆ. ಅದು ಎಲ್ಲರೂ ಅದಕ್ಕೆ ಇವರಂತಲ್ಲ, ಪ್ರತಿಯೊಬ್ಬರೂ ಈ ದೇಶದಲ್ಲಿ ಅನ್ಯಾಯ ಮಾಡಿದವರು ಧೈರ್ಯವಾಗಿ ಇದಾಗೋದು ಇದು. ಆದರೆ ಅನ್ಯಾಯ ಏನೇ ಮಾಡಲಿ ದೇವರನ್ನೋದಿದೆ, ಆತ್ಮಸಾಕ್ಷಿ ಇದೆ, ಅದು ನಮ್ಮನ್ನು ಯಾವತ್ತೂ ಬಿಡೋದಿಲ್ಲ. ಅದು ಶಿಕ್ಷೆ ಕೊಡುತ್ತೆ. ಅದು ಕೊಡೋ ಶಿಕ್ಷೆ ಮಾತ್ರ ಭೀಕರವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.